ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ. ನಿಮಗೆ ಆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮನೆಯಲ್ಲಿ ನಾವು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಏನೇ ಒಂದು ಪದಾರ್ಥ ತಗುವಾಗ ನೊಣಗಳ ಕಾಟ ತುಂಬ ಜಾಸ್ತಿ ಇರುತ್ತೆ. ಅಲ್ಲಲ್ಲಿ ನೊಣಗಳು ಅನ್ನೋದು ಬರ್ತಾನೆ ಇರುತ್ತೆ. ಮತ್ತು ನಾವು ಅದನ್ನು ತಿನ್ನಬೇಕಾದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಆ ರೀತಿ ಆಗದಿರ ಆ ನೊಣಗಳನ್ನು ಬೇಗ ಓಡಿಸ್ಬೇಕಂದ್ರೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೊಣಗಳನ್ನೋದು ಮತ್ತು ನಿಮ್ಮ ಮನೆ ಹತ್ರ ಬರೋದು ಕೂಡ ಇಲ್ಲ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಲಾಸ್ಟ್ವರೆಗೂ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ದಿನನಿತ್ಯ ನಾವು ಫ್ರೂಟ್ಸ್ ತಿನ್ನೋ ಅಂಥ ಅಭ್ಯಾಸ ಇದ್ದರೆ ಫ್ರೂಟ್ಸು, ವೆಜಿಟೇಬಲ್ಸ್ ಈ ರೀತಿ ತಗೊತಾನೇ ಇರ್ತೀವಿ. ತಗೊಂಡು ಬಂದಾಗ ಈ ರೀತಿ ಮನೆಯಲ್ಲಿ ನೊಣಗಳ ಕಾಟ ತುಂಬ ಜಾಸ್ತಿನೇ ಇರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಏನೋ ನೊಣಗಳಿಗೆ ಆ ಫ್ರೂಟ್ಸು, ವೆಜಿಟೇಬಲ್ಸ್ ಆ ಥರನೇ ಇರುತ್ತೆ. ಕಿಚನ್ ಬಿಟ್ಟು ಆಚೆನೇ ಹೋಗೋದಿಲ್ಲ, ಆ ರೀತಿ ಇರುತ್ತೆ. ಮತ್ತು ಸಕ್ಕರೆ ಡಬ್ಬೆ ಹತ್ರ ಕೂಡ ತುಂಬ ಜಾಸ್ತಿ ನೊಣಗಳಿರುತ್ತೆ. ಆ ನೊಣಗಳು ಇರೋದ್ರಿಂದ ನಮ್ಗೆ ತುಂಬಾ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ಸ್ ಆಗುತ್ತೆ. ಆ ನೊಣಗಳನ್ನು ಮತ್ತು ಬರ್ದಿರ ನಾವು ಯಾವ ರೀತಿ ಲಾಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಫಸ್ಟು ಏನು ಮಾಡಬೇಕು ಅಂತ ತೋರಿಸಿದ್ದೀನಿ. ಫಸ್ಟ್ ನಾನು ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪ್ಲಾಸ್ಟಿಕ್ ಆದರೂ ತಗೋಬೋದು, ಇಲ್ಲಾಂದರೆ ಗಾಜಿನ ಬಾಟ್ಲಾದರೂ ತಗೋಬೋದು. ಒಂದು ಬಾಕ್ಸನ್ನು ತಗೊಂಡು ನಾನಿಲ್ಲಿ 1.5 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡಿದ್ದೀನಿ, ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ಅದರಲ್ಲಿ ನೀವು ಯಾವುದೇ ಆದರೂ ಪರವಾಗಿಲ್ಲ ಶಾಂಪೂವನ್ನು ಹಾಕಿ ಲಿಕ್ವಿಡನ್ನು ಹಾಕಕ್ಕೆ ಹೋಗ್ಬೇಕು. ಯಾಕಂದರೆ ಒಂಥರ ಸ್ಮೆಲ್ ಬರೋದ್ರಿಂದ ಆ ಲಿಕ್ವಿಡು ಅದಕ್ಕೆ ಬೇಗ ಗೊತ್ತಾಗ್ಬಿಟ್ಟು ನಮಗೆ ಮತ್ತು ಈ ಡಬ್ಬಿ ಹತ್ತಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಶಾಂಪೂವನ್ನು ಹಾಕೋಣ. ಈ ರೀತಿ ಒಂದು 2-3 ಡ್ರಾಪ್ಸ್ ಶಾಂಪೂ ಅನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಇದರಲ್ಲಿ ಸ್ವಲ್ಪ ನಿಮ್ಮ ಹತ್ರ ಬಾಳೆಹಣ್ಣು ಆಗಿರ್ಬೋದು, ಇಲ್ಲಾಂದರೆ ಆಪಲ್ ಆಗಿರ್ಬೋದು, ಏನೇ ಒಂದು ಹಣ್ಣು ಇರುತ್ತಲ್ಲ, ಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ಬಿಡಿ. ಇಲ್ಲಾಂದರೆ ಟೊಮೆಟೊ ಕೊಳ್ತೋಗಿರೋಂಥ ಟೊಮೆಟೊ ಇರುತ್ತಲ್ಲ, ಅದಾದರೂ ಹಾಕಿದ್ರೂ ಪರವಾಗಿಲ್ಲ. ಈ ರೀತಿ ಹಾಕ್ಬಿಟ್ಟು ಮತ್ತು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ. ಈ ರೀತಿ ತಗೊಂಡು ಅದಕ್ಕೆ ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಬಿಡಿ, ಟೈಟಾಗಿ ಇರುತ್ತೆ. ಈ ರೀತಿ ಆಗಿಬಿಟ್ಟು ಮತ್ತು ನಾವು ಆ ನೊಣಗಳು ಅದರಲ್ಲಿ ಹೋಗೋದಕ್ಕೆ ಅಂತ ನಾವು ಚಿಕ್ಕದಾಗಿ ಹೋಲ್ಸನ್ನು ಹಾಕಬೇಕು. ಜಾಸ್ತಿ ಚಿಕ್ಕದಾಗೂ ಆಗಬಾರ್ದು, ಜಾಸ್ತಿ ದೊಡ್ಡದಾಗೂ ಆಗಬಾರ್ದು. ಈ ರೀತಿ ಒನ್ಸ್ ಒಳಗಡೆ ಹೋದ್ಮೇಲೆ ಮತ್ತೆ ಆ ನೊಣಗಳು ಆಚೆಗೆ ಬರಬಾರ್ದು. ಆ ರೀತಿ ನಾವು ಆ ಹೋಲ್ಸನ್ನು ಇಟ್ಕೋಬೇಕು. ಈ ರೀತಿ ಟೈಟಾಗಿ ಇಟ್ಬಿಟ್ಟು ನಾನಿಲ್ಲಿ ಸಿಸರನ್ನು ತಗೊಂಡು ಸಿಸರಿಂದ ಇದಕ್ಕೆ ಹೋಲ್ಸನ್ನು ಇಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮನೆ ಹತ್ರ ಒಂದು ನೊಣ ಅಂದರೂ ಬರೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ಈ ಬಾಕ್ಸಲ್ಲಿ ಲಾಕ್ ಆಗಿಬಿಡುತ್ತೆ ಮತ್ತು ಆಚೆಗೆ ಬರೋಕ್ಕೆ ಆಗೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆ ಹತ್ರ ಒಂದು ನೊಣ ಕೂಡ ಕಾಣಿಸೋದಿಲ್ಲ. ಅದು ಫ್ರೂಟ್ಸ್ಗೆ, ವೆಜಿಟೇಬಲ್ಸ್ಗೆ ಅದು ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಡ್ತಂದರೆ ನೊಣಗಳಿಗೆ ಬೇಗ ಅದು ಬಂದು ಅಟ್ರಾಕ್ಟ್ ಆಗಿಬಿಟ್ಟು ನೊಣಗಳ ಅದ್ರ ಮೇಲೇ ಕೂತಿರುತ್ತೆ ಮತ್ತು ಪಕ್ಕಕ್ಕೆ ಕೂಡ ಹೋಗೋದಿಲ್ಲ. ಆ ರೀತಿ ಇದ್ಬಿಡುತ್ತೆ. ಕಿಚನ್ ಅನ್ನೋದು ಬಿಡೋದೇ ಇಲ್ಲ, ಆ ರೀತಿ ನೊಣಗಳು ಅನ್ನೋದು ಇರುತ್ತೆ. ಅದನ್ನು ನೊಣಗಳು ಬೇಗ ಹೋಗ್ಬೇಕಂದ್ರೆ ಈ ರೀತಿ ಒಂದು ಸರಿ ಮಾಡಿ ನೋಡಿ. ನಾನು ಈ ರೀತಿ ಇಟ್ಟಿದ್ದೀನಿ ಕಿಚನ್ ರೂಮಲ್ಲಿ. ನಾನು ಬೆಳಗ್ಗೆ ಇಟ್ಟಿದ್ದೆ, ಮಧ್ಯಾಹ್ನಕ್ಕೆಲ್ಲ ಸ್ವಲ್ಪ ನೊಣಗಳನ್ನೋದು ಬಂದಿದೆ. ತೋರಿಸ್ತೀನಿ ನೋಡಿ ನಿಮಗೂ. ನಾನು ಇದು ಇಟ್ಟಿದ್ದು ಸ್ವಲ್ಪ ಹೊತ್ತಿಗೆ ನೊಣಗಳನ್ನೋದು ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನೊಣಗಳನ್ನೋದು ಬಂದಿದೆ. ಈಗ ಅದರೊಳಗಡೆ ಎಷ್ಟು ಬಂದಿದೆ ಅಂತ ನೋಡೋಣ. ನಾನು ಇದನ್ನು ಬೇಗ ತೆಗೆದುಬಿಟ್ಟಿದ್ದೀನಿ ನಿಮಗೆ ವಿಡಿಯೋ ತೋರ್ಸೋಕ್ಕೋಸ್ಕರ. 2 ನೊಣಗಳನ್ನೋದು ಬಿದ್ದಿದೆ. ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ, ತುಂಬಾ ಯೂಸ್ ಆಗುತ್ತೆ. ನಮ್ಮ ಫ್ರೂಟ್ಸು, ವೆಜಿಟೇಬಲ್ಸು ಹತ್ರ ಈ ರೀತಿ ಒಂದು ಬಾಕ್ಸಲ್ಲಿ ಈ ರೀತಿ ಇಡೋದ್ರಿಂದ ನೊಣಗಳನ್ನೋದು ಅದ್ರ ಹತ್ರ ಬರೋದಿಲ್ಲ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ? ಸ್ವಲ್ಪ ಅದು ಯೂಸ್ ಆಗಿದೆ, ಸ್ವಲ್ಪ ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾಳೆ ನಾನು ಏನು ವಿಡಿಯೋ ಇಡ್ತೀನಿ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.